ಸ್ನೇಹಿತರೆ, SATS ಕರ್ನಾಟಕ ತಂತ್ರಾಂಶದಲ್ಲಿ ನಮ್ಮ ಶಾಲೆಯಲ್ಲಿ ಅಕಾಲಿಕವಾಗಿ ಮರಣ ಹೊಂದಿರುವ ವಿದ್ಯಾರ್ಥಿಯನ್ನು SATSನಿಂದ ರಿಮೂವ್ ಮಾಡ್ತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಡೆತ್ ಆಗಿರ್ತಕ್ಕಂಥ ವಿದ್ಯಾರ್ಥಿನ ರಿಮೂವ್ ಮಾಡಲು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಮೂಲಕ ನಿಮ್ಮ ಸ್ಕೂಲ್ SATS ಸ್ಕೂಲ್ ಯೂಸರ್ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ. ಈಗ ನಾವು ಲಾಗಿನ್ ಆಗಿದ್ದೇವೆ. ಈ ಒಂದು ಹೋಮ್ ಪೇಜಲ್ಲಿ ಡೆತ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ರಿಮೂವ್ ಮಾಡ್ತಕ್ಕಂಥ ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಮಾರ್ಕ್ ಡ್ರಾಪ್ಔಟ್ ಆ್ಯಂಡ್ ಫೇಲ್ ಸ್ಟೇಟಸ್ ಬಟನ್ ಕ್ಲಿಕ್ ಮಾಡಿ, ಮಾರ್ಕ್ ಸ್ಟೂಡೆಂಟ್ ಆ್ಯಸ್ ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್ ಡುಪ್ಲಿಕೇಶನ್ ಡ್ರಾಪ್ಔಟ್ ಡೆಡ್ ಫೇಲ್ಡ್ ಅಂತ ಸ್ಕ್ರೀನ್ ಬರ್ತದೆ. ಮೇಲ್ಗಡೆ ಎಲ್ಲ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇದೆ. ಸ್ಟ್ಯಾಂಡರ್ಡಲ್ಲಿ ಸೆಲೆಕ್ಟ್ ಡೌನರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡೆತ್ ಆಗಿರೋ ವಿದ್ಯಾರ್ಥಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾಡೆಮಿಕ್ ಇಯರಲ್ಲಿ ಅಕಾಡೆಮಿಕ್ ಇಯರ್ 2025-26 ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸ್ಟೂಡೆಂಟ್ ಲಿಸ್ಟ್ ಬಂತು. ನಾವು ಯಾವ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡಿದ್ದು ಆ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಇದು. ಇಲ್ಲಿ ಸ್ಟೇಟಸಲ್ಲಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಲಿಸ್ಟ್ನಿಂದ ಡೆಡ್ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ರೀಸನ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದೇ ಆಪ್ಷನ್ ಇದೆ ಡ್ರಾಪ್ ಡೌನಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ, ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೋನಲ್ಲಿ ಆಲ್ ಅಂತ ಇರಲಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನಂತರ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ಇದೆ. ಲಿಸ್ಟ್ನಲ್ಲಿ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಅಂತಕ್ಕಂಥ ಒಂದು ಕಾಲಮ್ ಇದೆ. ಈ ಕಾಲಮ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ಮಾರ್ಕ್ ಸ್ಟೂಡೆಂಟ್ ಅಂತ ಬಟನ್ ಇದೆ. ನಾವೀಗ ಡೆತ್ ಆಗಿರುವ ವಿದ್ಯಾರ್ಥಿಯ ಹೆಸರಿನ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಇರತಕ್ಕಂತಹ ಮಾರ್ಕ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಈ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೋಡಿ. ಈಗ 19 ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ಡೆತ್ ಆಗಿರುವ ವಿದ್ಯಾರ್ಥಿಯ ಹೆಸರಿನ ಕೊನೆಯ ಕಾಲಮ್ನಲ್ಲಿ ಇರತಕ್ಕಂತಹ ಆ್ಯಕ್ಷನ್ ಕಾಲಮ್ನಲ್ಲಿ ಇರುವಂತಹ ಮಾರ್ಕ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು SATS ನಂಬರ್ ಮಾರ್ಕ್ಡ್ ಆ್ಯಸ್ NA ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. NA ಅಂದರೆ ನಾಟ್ ಅವೈಲೇಬಲ್ ಅಂತ. ಸೊ ಮತ್ತೆ ನಾನು ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಲಿಸ್ಟಲ್ಲಿ ನೋ ಡೇಟಾ ಅವೈಲೇಬಲ್ ಇನ್ ಟೇಬಲ್ ಅಂತ ಬಂದಿರುತ್ತದೆ ಮತ್ತು ಇಲ್ಲಿ ಕಾಣ್ತಕ್ಕಂಥ ಸ್ಟ್ಯಾಂಡರ್ಡ್ನಲ್ಲಿ ಮತ್ತೆ ನಾನು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ತೇನೆ ಮತ್ತು ಇಯರಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಮತ್ತು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ಶೋನಲ್ಲಿ ಆಲ್ ಅಂತ ಇರಲಿ. ಸೊ ನಾನು ಈ ಒಂದು ವಿದ್ಯಾರ್ಥಿಯನ್ನು ರಿಮೂವ್ ಮಾಡುವುದಕ್ಕೂ ಮುನ್ನ ಈ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಒಟ್ಟು 19 ವಿದ್ಯಾರ್ಥಿಗಳಿದ್ದರು. ಈಗ ಈ ಡೆತ್ ಆಗಿರೋ ವಿದ್ಯಾರ್ಥಿಯನ್ನು ನಾವು ಡೆತ್ ಅಂತ ಮಾರ್ಕ್ ಮಾಡಿ ರಿಮೂವ್ ಮಾಡಿದ್ರಿಂದ ಇಲ್ಲಿ ನೋಡಬಹುದು ಸೀರಿಯಲ್ ನಂಬರಲ್ಲಿ ಈಗ 18 ವಿದ್ಯಾರ್ಥಿಗಳ ಲಿಸ್ಟ್ ಮಾತ್ರ ನಮಗೆ ಶೋ ಆಗ್ತಾ ಇರುತ್ತೆ. ಇಷ್ಟಾದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.